ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಡಬಲ್ ಆರ್ಚ್ ಬರೋದು ವರ್ಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಸ್ಟಾರ್ಟಿಂಗ್ ಅಂದ್ಕೊಂಡ್ರು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಚೈನ್ ಕೂಡ ಹಾಕ್ಕೋಬೋದು ನೀವು. ಕುಚ್ಚು ಹಾಕ್ಲಿಕ್ಕೆ ಎಲ್ಲಿ ನಾವು ಬಿಟ್ಕೊಳ್ತೀವೋ ಅಲ್ಲಿ 4 ಚೈನ್ ಹಾಕ್ಕೋಬೇಕು. ನಂತರ ಈಗ ಮತ್ತೆ 3 ಚೈನ್, 3 4 3 ಹಾಕ್ಕೊಳ್ಳಿ. ಕುಚ್ಚು ಹಾಕ್ಲಿಕ್ಕೆ ಒಂದು ಸ್ವಲ್ಪ ನಮಗೆ ಜಾಸ್ತಿ ಎಳೆ ದಾರ ತೊಗೊಂಡ್ರೆ ಪೋಣಿಸೋದು ಕಷ್ಟ ಆಗುತ್ತೆ, ಸೊ ಹಂಗಾಗಿ ನಂತರ ದಾರ ಮೇಲೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಮತ್ತೆ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ತಗೋಬೇಕು. ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ಗೆ ಒಂದು ಕಂಬ ಮಾಡೋವರೆಗೂ, ಆಮೇಲೆ ಈಸಿಯಾಗಿ ಸಿಗುತ್ತೆ. ಆ ಥ್ರೆಡ್ ಒಳಗಡೆ ನೀಡಲಾಗಿ ದಾರ ತಗೊಬಂದು ಒಂದು ಟ್ರಿಪಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈಗ ಅದೇ ರೀತಿ ನೀಡಲ್ ಮೇಲೆ 2 ಸಲ ದಾರ ತಗೋಬೇಕು. ಆ ಗ್ಯಾಪ್ ಒಳಗಡೆ ಒಂದು ಟ್ರಿಪಲ್ ಕ್ರೋಶೆ ಕಂಬ, ಎಗೈನ್ ಅದೇ ರೀತಿ ಒಟ್ಟು 5 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದಕ್ಕೆ ಒಂದು 600 ಚಾರ್ಜ್ ಮಾಡ್ಬೋದು ವಿತ್ ಕುಚ್ಚು. ನೋಡಿ, 5 ಟ್ರಿಪಲ್ ಕ್ರೋಶೆ ಕಂಬ ಆದಮೇಲೆ ಸ್ಟಾರ್ಟಿಂಗಲ್ಲಿ 3 ಚೈನ್ ಸೇರಿದರೆ 6 ಬರುತ್ತೆ. ಸೊ 5 ಕಂಬಗಳು. ಅದಾದಮೇಲೆ 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೋಬೇಕು. ಅದೇ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಈ ಸೈಡು ಕೂಡ 5 ಟ್ರಿಪಲ್ ಕ್ರೋಶೆನೇ ಮಾಡ್ಕೋಬೇಕು. ಲೆಫ್ಟ್ ಸೈಡು ಕೂಡ ಒಂದು 3 ಚೈನ್ ಗ್ಯಾಪ್ ಬರುತ್ತೆ. ಸೊ ಅಲ್ಲಿಗೆ 6 ಕಂಬಗಳು ಲೆಕ್ಕಕ್ಕೆ. ತುಂಬ ಈಸಿಯಾಗಿದೆ, ಹಾಗೆ ಬೇಗ ಕೂಡ ಆಗುತ್ತೆ, ಮತ್ತು ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಡಿಸೈನ್. ಯಾವುದೇ ಡಿಸೈನ್ ಆಗಿ ನೀಟ್ ಫಿನಿಶಿಂಗ್ ಬರಬೇಕು. ಆಮೇಲೆ ಇನ್ನೊಂದು, ನಾವೇನು ಸ್ಯಾಂಪಲ್ ತೋರಿಸಿದ್ರೂ ಸೀರೆಗೆ ಹಾಕಿದಾಗ ಲುಕ್ಕು ಕಾಣುತ್ತಲ್ಲ, ಆ ಲುಕ್ಕು ಸ್ಯಾಂಪಲ್ ತೋರಿಸಿದ್ರಲ್ಲಿ ಬರಲ್ಲ. ಹಾಗಾಗಿ ನಾವು ಚೂಸ್ ಮಾಡ್ಕೋಬೇಕಾದ್ರೆ ಸ್ಯಾಂಪಲ್ ನೋಡಿಕೊಂಡು ಚೂಸ್ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೋಬೇಕು ಡಿಸೈನ್ನ. ಯಾಕಂದರೆ ಸ್ಯಾಂಪಲಲ್ಲಿ ಅಷ್ಟು ಲುಕ್ಕಾಗಿ ಕಾಣಲ್ಲ. ಈಗ 2-3 ಡಿಸೈನ್ ತೋರಿಸಿರ್ತೀವಿ. ಕಂಪ್ಲೀಟ್ ಸೀರೆಗೆ ಹಾಕಿದಾಗ ತುಂಬ ಎಲಿಗೆಂಟ್ ಲುಕ್ ಕೊಡ್ತಿರ್ತವೆ. ಯಾವ ಡಿಸೈನ್ ಆದ್ರೂ ನೀಟ್ ಫಿನಿಶಿಂಗ್ ಕೊಡಬೇಕಷ್ಟೆ. ನೋಡಿ, ಈಗ 5 ಟ್ರಿಪಲ್ ಕ್ರೋಶೆ ಕಂಬ ಆದಮೇಲೆ ನಾವು 3 ಚೈನ್ ಲಾಕ್ ಇರುತ್ತಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಾಯಿತು. ನಂತರ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಟ್ರಿಪಲ್ ಕ್ರೋಶೆ ಕಂಬದ ಮೇಲಿನ ಫಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ, ನಂತರ ಸೆಕೆಂಡ್ ಗ್ಯಾಪಿಗೆ ಕೂಡ ಒಂದು ಸಿಂಗಲ್ ಕ್ರೋಶೆ, ಅದೇ ರೀತಿ 5 ಗ್ಯಾಪ್ ಬರುತ್ತಲ್ಲ, 5 ಟ್ರಿಪಲ್ ಕ್ರೋಶೆ ಕಂಬದ ಮೇಲಿನ ಗ್ಯಾಪ್, 5 ಕಂಬಗಳ ಗ್ಯಾಪ್ಗೆ 5 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಈಗ 3 ಚೈನ್ ಇದೆಯಲ್ಲ, ಅದರೊಳಗೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಂತರ 2 ಚೈನ್ ಹಾಕ್ಕೊಳ್ಳೋಣ. ಈಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ.
ಆ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶೆ, ನಂತರ 3 ಚೈನ್, ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಯಾವುದೇ ಡಿಸೈನ್ ಆಗಲಿ ಸೀರೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಫಿನಿಶಿಂಗ್ ನೀಟಾಗಿ ಕೊಡಬೇಕಷ್ಟೆ. ಬಟ್ ಸ್ಯಾಂಪಲಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಂಗಂತ ಸ್ಯಾಂಪಲಲ್ಲಿ ನೋಡಿ ಡಿಸೈನ್ ಚೆನ್ನಾಗಿಲ್ಲ ಅಂತ ನಾವು ಅಂದ್ಕೊಂಡು ಸೀರೆಗೆ ವರ್ಕ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇದು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಒಂದು ಡಬಲ್ ಕ್ರೋಶೆ, 3 ಚೈನು, ಒಂದು ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಅಂದರೆ ಒಂದು ಪೀಕಾಟ್. ಇದೇ ರೀತಿ ಒಂದು ಡಬಲ್ ಕ್ರೋಶೆ, ನಂತರ 3 ಚೈನ್, ಆ ಡಬಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ನಾನು ಒಟ್ಟು 6 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 6 ಡಬಲ್ ಕ್ರೋಶೆ ಮತ್ತು 6 ಪೀಕಾಟ್ ಮಾಡ್ಕೊಂಡಿದ್ದೀನಿ. ಈ ಪೀಕಾಟ್ ಮಾಡ್ಕೊಳ್ತೀರಲ್ಲ ನೀವು, ಮೇಲೆ 3 ಚೈನ್ ಹಾಕ್ಕೊಂಡು ಒಂದು ಚೈನು, ಒಂದು ಬೀಡು, ಒಂದು ಚೈನು ಹಾಕ್ಕೊಂಡು ಪೀಕಾಟ್ ಮಾಡಿಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬೀಡ್ ಹಾಕ್ಕೊಂಡು ಮಾಡಿದರೆ ಆ ಥರನೂ ಕೂಡ ಮಾಡ್ಬೋದು. 3 ಚೈನ್ ಬದಲಿಗೆ ಒಂದು ಚೈನು, ಒಂದು ಬೀಡು, ಒಂದು ಚೈನು ಹಾಕ್ಕೊಂಡು ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆ ರೀತಿಯೂ ಕೂಡ ಟ್ರೈ ಮಾಡ್ಬೋದು. ನೋಡಿ, 6 ಕಂಬಗಳು ಮತ್ತು 6 ಪೀಕಾಟ್ ಆಯಿತು. ನಂತರ ಸಿಂಗಲ್ ಕ್ರೋಶೆ ಮೇಲೆ 2 ಚೈನ್ ಹಾಕ್ಕೊಂಡು ಅದೇ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆದಮೇಲೆ ಈಗ ಅದೇ ರೀತಿ ಟ್ರಿಪಲ್ ಕ್ರೋಶೆ ಕಂಬದ ಗ್ಯಾಪ್ ಇರುತ್ತಲ್ಲ, ಮೇಲಿನ ಗ್ಯಾಪ್, ಆ ಗ್ಯಾಪ್ಗಳಿಗೆಲ್ಲ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಪ್ರತಿಯೊಂದು ಗ್ಯಾಪಿಗೂ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ನಂತರ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, 3 ಚೈನ್ ಹಾಕ್ಕೊಂಡು ಆ 3 ಚೈನ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅದಕ್ಕೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಹಾಗೆ ಬೇಗ ಕೂಡ ಆಗುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಈ ರೀತಿ ಒಂದು ಸ್ವಲ್ಪ ಬಿಗ್ ಆಗಿರೋಂತಹ ಆರ್ಚ್ ಬರುತ್ತೆ. ನಂತರ ನಾವು ನೋಡಿ, ಈ ರೀತಿ ಕಂಪ್ಲೀಟ್ ಆದಮೇಲೆ 3 ಚೈನ 1 ಟೈಮ್ 3 ಚೈನ್, 4 ಚೈನ್, 3 ಚೈನ್, 3 ಚೈನ್ ಈ ರೀತಿ ಹಾಕ್ಕೊಂಡು ವರ್ಕ್ ಮಾಡಬೇಕು. ಅಂದರೆ 3 ಚೈನ್ 1 ಟೈಮ್ ಹಾಕ್ಕೊಂಡ್ರೆ 4 ಚೈನ್ 1 ಟೈಮು, ಅಂದರೆ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಹಾಕ್ಲಿಕ್ಕೋಸ್ಕರ. ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ 3 ಮಾಡ್ಕೊಳ್ಳಿ. 3 ಚೈನ್ 4 ಟೈಮ್ಸ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು 3 ಚೈನ್ 1 ಟೈಮ್ ಹಾಕ್ಕೊಂಡು 4 ಚೈನ್ 1 ಟೈಮ್, ಆಮೇಲೆ 3 ಚೈನ್ 2 ಟೈಮ್ಸ್ ಹಾಕ್ಕೊಳ್ಳಿ. ನೆಕ್ಸ್ಟು ಆರ್ಚ್ ಮಾಡಲಿಕ್ಕೆ ಗ್ಯಾಪು ನಾನು ಹೇಳಿದ್ದು. ನಾನು ಇಷ್ಟಕ್ಕೆ ಫಿನಿಶಿಂಗ್ ಮಾಡಿರೋದ್ರಿಂದ ನಿಮಗೆ ಹೇಳ್ತಾಯಿದ್ದೆ. 3 4 3 3 ಈ ರೀತಿ ಮಾಡ್ಕೊಳ್ಳಿ. 4 ಯಾಕೆ ಅಂದರೆ ಕುಚ್ಚು ಜಾಸ್ತಿ ಎಳೆ ದಾರ ತೊಗೊಂಡ್ರೆ ನಮಗೆ ಅದರಲ್ಲಿ ಪೋಣ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ 4 ಹಾಕ್ಕೊಳ್ಳಿ ಅಂತ. ಇಲ್ಲ 3 ಚೈನೇ ಸಾಕು ಅಂದರೆ 3 ಚೈನೇ ಸಾಕು. ನೋಡಿ, ಈ ರೀತಿ 3 4 ನಂತರ 3 3 ಈ ರೀತಿ ಮಾಡ್ಕೋಬೇಕು. ನೋಡಿಲ್ಲ, ಪ್ರೀವಿಯಸ್ಸಲ್ಲಿ ತೋರಿಸಿದ್ದೀನಿ. 3 ಚೈನ್ 1 ಟೈಮ್ ಹಾಕಿದ್ದೀನಿ, 4 ಚೈನ್ 1 ಟೈಮ್, 3 3 2 ಟೈಮ್ಸ್ ಈ ರೀತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನೋಡಿ, ಕುಚ್ಚು ಕೂಡ ಹಾಕಿದ್ದೀನಿ. ಕುಚ್ಚು ಹಾಕಿದರೆ ಈ ರೀತಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.